ಅಂದರೆ ಪ್ರವಾಹ ಆಗುವಂಥ ಯಾವುದೇ ವಿಚಾರನ ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಬಾರ್ದು ಅನ್ನೋದು ಒಂದು ಆದೇಶ ಇದೆ ಸರ್ಕಾರದ್ದು, ಮತ್ತು ಅದು ಕೋರ್ಟ್ನಲ್ಲೂ ನಿರ್ದೇಶನ ಇದೆ. ಸೊ ಯಾವುದೇ ವಿಚಾರನ, ಯಾವುದೇ ಕಮ್ಯುನಲ್ ವಿಚಾರ ಇರ್ಬೋದು, ಈ ಥರದ ಸಂಘಟನೆಗಳ ವಿಚಾರ ಇದು ಪ್ರವಾಹ ಆಗಬಾರ್ದು. ಅವರು ಅದನ್ನು ಪೊಲೀಸ್ ಅಥಾರಿಟಿಗೆ ಬಂದು ಕೇಳಿರೋದು, ಅವರು ಅದಕ್ಕೆ ಮೀಟಿಂಗ್ ಮಾಡಿ ಎಸ್ ಪಿ ಅವರೇ ತೀರ್ಮಾನ ಮಾಡಿರ್ತಕ್ಕಂಥದ್ದು ಒಂದು. ಈಗ ಕಳೆದ ಬಾರಿ ಸಣ್ಣ ಪುಟ್ಟ ಘಟನೆ ನಡೆದು ಏನೋ ಸ್ವಲ್ಪ ಅಂತರದಲ್ಲಿ ಯಾವುದೂ ಅನಾಹುತ ಆಗದಂಗೆ ತಪ್ಪಿಸ್ಕೊಂಡಿದೆ. ಆದರೆ ತುಂಬ ಜನದ ಆಸ್ತಿ ಎಲ್ಲ ನಷ್ಟ ಆಗಿದೆ, ನಿಮಗೂ ಗೊತ್ತಿದೆ. ಸ್ವಲ್ಪ ಆದರೂ ಮುನ್ನೆಚ್ಚರಿಕೆ ಅನಿವಾರ್ಯ ಅಲ್ಲ. ಗಣಪತಿ ವಿಚಾರ ಬಂದಾಗ ಧಾರ್ಮಿಕವಾಗಿ ಎಷ್ಟು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಯಾವುದೇ ಥರದ ಘಟನೆ ನಡೀದಂಗೆ ನೋಡ್ಕೊಳ್ತಕ್ಕಂಥದ್ದು ಪೊಲೀಸ್ ಜವಾಬ್ದಾರಿ ಇರುತ್ತೆ ಅಷ್ಟೇ. ಮಸೀದಿ ಮುಂದೆ ಹೋಗಬಾರ್ದು. ಇಲ್ಲ ಅದೇನಾಗಿದೆ, ಅಲ್ಲಿ ಹಲವಾರು ಗಣಪತಿನ ಇಡ್ತಾರೆ. ಕೆಲವೇ ಗಣಪತಿಗಳು ಮಾತ್ರ ಆ ರೋಡಲ್ಲಿ, ಮೈಸೂರು ರೋಡಲ್ಲಿ ಹೋಗ್ತಕ್ಕಂಥದ್ದು ಮೊದಲಿಂದ ಪರಿಪಾಠ ಇದೆ. ಅವು ಯಾವ ಹೋಗಿದ್ದಾವೆ ಅವಕ್ಕೆ ಪರ್ಮಿಷನ್ ಕೊಡ್ತಾವ್ರೆ, ಅವ್ರಿಗೆ ಯಾರೂ ನಿರ್ಬಂಧನೆ ಇಲ್ಲ. ಆದರೆ ಈಗ ಹೊಸದಾಗಿ ಅಥವಾ ಇಲ್ಲ ಇಲ್ಲಿವರೆಗೆ ಕೇಳದೇ ಇರ್ತಕ್ಕಂಥ ಆ ರೂಟಲ್ಲಿ, ಇಲ್ಲಿವರೆಗೆ ರೆಗ್ಯುಲರಾಗಿ ಯಾವ ರೂಟಲ್ಲಿ ಹೋಗ್ತಿದ್ರು ಆ ರೂಟಲ್ಲಿ ನೀವು ಹೋಗಿ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ನಾನು ವಿಚಾರಿಸಿದೆ, ನನಗೂ ಬಂದು ಹೇಳಿದ್ರು ಅವರು ಈ ಥರ ರಿಸ್ಟ್ರಿಕ್ಷನ್ ಮಾಡಿದ್ದಾರೆ ಅಂತ. ನಾನು ಎಸ್ ಪಿ ಅವ್ರಿಗೆ, ನಾನು ಒಂದು ಸ್ವಲ್ಪ ನಮ್ಮ ಮುಖ್ಯಮಂತ್ರಿಗಳು ಆಗಲಿ, ಅವರು ರಾಜ್ಯದಲ್ಲಿ ಲ್ಯಾಂಡ್ ಆರ್ಡರ್ ದೃಷ್ಟಿಯಿಂದ ನಾವುಗಳಾಗಲಿ, ನಮ್ಮ ಶಾಸಕರಾಗಲಿ ಒತ್ತಡದ ಮೇಲೆ ನೀವು ತೀರ್ಮಾನ ತಗೋಬೇಡಿ, ನೀವು ಸ್ವತಂತ್ರವಾಗಿ ಯಾವುದೇ ಘಟನೆ ನಡೀದಂಗೆ, ಧಾರ್ಮಿಕ ಭಾವನೆಗೂ ತೊಂದರೆ ಆಗದಂಗೆ ಎಚ್ಚರಿಕೆ ವಹಿಸಿ ಗಣಪತಿನ ವಿಸರ್ಜನೆ ಮಾಡಿಸಿ ಅಂತ ಸಿ ಎಮ್ಮು ಕ್ಯಾಬಿನೆಟ್ ಮೂಲಕನೇ ತೀರ್ಮಾನ ಮಾಡಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ತುಂಬ ಕಠಿಣ ಮಾಡ್ತೀವಿ ಅಂತೇಳಿ ಧಾರ್ಮಿಕ ಭಾವನೆಗೂ ತೊಂದರೆ ಆಗಬಾರ್ದು, ಮತ್ತು ನಾವು ಲಿಬರಲ್ ಆಗ್ತೀವಿ ಅಂತೇಳಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಮು ಆಗಬಾರ್ದು. ಇದನ್ನು ನೀವು ನಿಮ್ಮ ಲೆವೆಲಲ್ಲೇ ಬಗೆಹರಿಸಬೇಕು. ಸರ್ಕಾರದ ಮಂತ್ರಿಗಳು, ಶಾಸಕರುಗಳ ಒತ್ತಡ ಅಥವಾ ಮಧ್ಯ ಎಂಟ್ರಿ ಆಗೋದು ಸೂಕ್ತ ಅಲ್ಲ ಅಂತ. ಹಾಗಾಗಿ ನಾನು ಜಿಲ್ಲೆಯಲ್ಲಿ ಎಸ್ ಪಿ ಅವರು, ಡಿ ಸಿ ಅವರಿಗೆ, ನೀವು ಸಮನ್ವಯತೆಯಿಂದ ಇಡೀ ಜಿಲ್ಲೆಯಲ್ಲಿ ಇವತ್ತು 140 ಗಣಪತಿ ಬಿಡ್ತಾರೆ. ಸೊ ಈಗ ಸಣ್ಣ ಪುಟ್ಟ ಯಾವುದೋ ಒಂದು ಘರ್ಷಣೆ ಸ್ಟಾರ್ಟ್ ಆದರೂ ದೊಡ್ಡದಾಗುತ್ತೆ. ಅದರಿಂದ ಪೊಲೀಸು ಎಷ್ಟೇ ಮೆನ್ನಿದ್ರೂ ಭಾಳ ಕಠಿಣ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿ ಮಾಡಿ ಅಂತ. ಈಗ ಸಣ್ಣ ಪುಟ್ಟ ಲಿಬರಲ್ಲಾಗಿ ಮಾಡಲಿಕ್ಕಂತೂ ಹೇಳಿದ್ದೀವಿ, ಸರ್ಕಾರನೂ ಡೈರೆಕ್ಷನ್ ಕೊಟ್ಟಿದೆ, ನಾನು ಹೇಳಿದ್ದೀನಿ. ಬಟ್ ಹಿಂದೆ ಹೇಗೆ ನಡೀತಿದ್ದು ಪರಿಪಾಠ ಅದರಂತೆ ಮಾಡ್ಕೊಂಡು ನಾನು ಹೇಳೋದು ನೀವು ಅರ್ಥ ಮಾಡ್ಕೊಳ್ಳಿ. ಹಿಂದೆ ಯಾವ್ಯಾವ ಗಣಪತಿಗಳು ಅಲ್ಲಿ ಹೋಗಿದ್ದೋ ಅವ್ರಿಗೆಲ್ಲ ಅದೇ ಗಣಪತಿಗಳು ಕೊಡ್ತಾರೆ. ಈಗ ಯಾವ ಗಣಪತಿಗಳು ಶಾರ್ಟ್ ರೂಟಲ್ಲಿ ಮಾಡ್ಕೊತಿದ್ರು ಅವ್ರು ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈಗ ಇವರು ಅಲ್ಲಿ ಕೇಳಿದ್ರು ಅಂತ ಅಂದಾಗ ತಿರ್ಗಾ ಮತ್ತೆ ಬರೋ ಸಣ್ಣ ಪುಟ್ಟವನು ಈಗ ಪಕ್ಕದ ಹಳ್ಳಿ ಒಂದು 5 ಕಿಲೋಮೀಟ್ರ್ ಹಳ್ಳಿಯವರು ನಾವು ಟೌನಿಗೆ ಬರ್ತೀವಿ ಅಂದ್ರೆ ಅದೆಷ್ಟು ಸೂಕ್ತವಾಗಿರುತ್ತೆ. ಹಳ್ಳಿನಲ್ಲಿರೋರು ನಾವು ಈ ಟೌನಿಗೆ ಬಂದು ಮೆರವಣಿಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರೆ ಆ ಥರದ್ದೆಲ್ಲ ಒಂದಕ್ಕೆ ಬಂದಾಗ ಅವ್ರೇನಾಗಿದೆ, ಇಲ್ಲಿಂದ ಮೊದಲಿಂದ ಪರಂಪರೆ ಏನಿತ್ತು ಅದು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ ಅಂತ. ಏನು ನೋಡಿಲಿ, ಒಂದು ಸ್ವಲ್ಪ ಎಲ್ಲ ಕಡೆ ಮೆನ್ನು ಹಾಕಿದ್ದಾರೆ, ಅದು ಹಂಗೆ ಅನ್ನಿಸ್ತದೆ. ಬಟ್ ಎಲ್ಲೂ ಸೊ ಯಾವುದೇ ಸಂಘಟನೆ ನಮ್ಮ ಯುವಕರಿಗೆ ತೊಂದರೆ ಆಗದಂಗೆ ಸೊ ನಿರ್ವಹಿಸಲಿಕ್ಕೆ ಎಸ್ ಪಿ ಅವರಿಗೆ ನಾನು ಆಲ್ರೆಡಿ ಡಿ ಸಿ ಅವರಿಬ್ಬರಿಗೂ ಸೂಚನೆ ಕೊಟ್ಟಿದ್ದೀವಿ, ಮಾಡ್ಕೊಂಡು ಹೋಗ್ತಾರೆ. ಸಣ್ಣ ಪುಟ್ಟದ ಹುಡುಗರಲ್ಲಿ ವ್ಯತ್ಯಾಸ ಆದಾಗ ಅದು ಸರಿಪಡಿಸ್ಬೇಕಾಗುತ್ತೆ. ಅದು ನೋಡಿ, ಧರ್ಮಸ್ಥಳದ ಯಾರ ಆಸ್ತಿನೂ ಅಲ್ಲ. ಆಮೇಲೆ ಶಿವ ಈ ನಾಡಿನ ಮನುಕುಲಕ್ಕೆ ಪೂರ್ತಿ ಅವರೇನೆ. ಶಿವನ ದರ್ಶನ ಯಾರು ಬೇಕಾದ್ರೂ ಪಡಿಬೋದು. ಸೊ ಧರ್ಮಸ್ಥಳದಲ್ಲಿ ನಾವೆಲ್ಲರೂ ಭಕ್ತರೆ. ಧರ್ಮಸ್ಥಳದ ಬಗ್ಗೆ ಅತ್ಯಾದಂಥ ಇವತ್ತೇನಾದ್ರು ಧರ್ಮಸ್ಥಳದ ಕ್ಷೇತ್ರಕ್ಕೆ ಒಂದು ಸಂಪೂರ್ಣವಾದಂಥ ಕಳಂಕವನ್ನು ತೆಗೆದುಹಾಕಿ ಈ ಥರದ ಆದಿ ಬೀದಿನಲ್ಲಿ ಮಾತನಾಡ್ತಕ್ಕಂಥದ್ದಕ್ಕೆ ಸ್ತಬ್ಧ ಮಾಡಿದರೆ ಅದಕ್ಕೆ ಕಾಂಗ್ರೆಸ್ ಗೌರ್ಮೆಂಟು, ಸಿದ್ದರಾಮಯ್ಯನವ್ರ ಲೀಡರ್ಶಿಪ್ಪು, ಗೃಹ ಸಚಿವರು ಇದನ್ನೇನಾದ್ರು ಮಾಡದೇ ಇದ್ದರೆ
ವೀರೇಂದ್ರ ಹೆಗ್ಡೆಯವರು ಹೇಳ್ದಂಗೆ ದಿನನಿತ್ಯ ಎಲ್ಲ ಒಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲೂ ಇನ್ನೊಂದು ಕಡೆನೋ ಕಾಮೆಂಟ್ಸು ನಿಮಗೂ ಗೊತ್ತು ಮಾತಾಡ್ತಾಯಿದ್ರು. ಇದನ್ನು ಬಿ ಜೆ ಪಿಯವರು ಅಧ್ಯಕ್ಷರಾಗಿದ್ದಾಗ, ಬಿ ಜೆ ಪಿಯವರು ಸರ್ಕಾರ ಇದ್ದಾಗ, ಗೃಹ ಸಚಿವರಾಗಿ ಅಶೋಕ್ ಇದ್ದಾಗ ನಡೆದಂಥ ಘಟನೆಗೆ ಒಂದು ತಿಲಾಂಜಲಿ ಆಗಿರಲಿಲ್ಲ. ನಾಚಿಕೆ ಆಗಬೇಕು ಅವ್ರಿಗೆ. ಜೆ ಡಿ ಎಸ್ನವರು ಮಾತಾಡ್ತಾರೆ. ಇಂಥದ್ದು ಯಾವುದಾದ್ರು ಒಂದು ಒಳ್ಳೆಯ ತೀರ್ಮಾನವನ್ನು ತಗೊಂಡಿದ್ರೆ ನಮ್ಮ ಮುಂದೆ ಹೇಳಿ. ಇಂಥ ತೀರ್ಮಾನಕ್ಕೆ ಸ್ವಾಗತ ಮಾಡಬೇಕು. ಅವ್ರ ಕೈಲಿ ಸ್ವಾಗತ ಮಾಡೋಕ್ಕೆ ಆಗದೇ ಇದ್ದರೆ ಸುಮ್ಮನಾರು ಇರಬೇಕು. ಸೊ ವೀರೇಂದ್ರ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ, ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಎಲ್ಲ ಭಕ್ತರು ಒಳ್ಳೆಯದಾಯಿತು, ಇದಕ್ಕೊಂದು ಎಂಡ್ ಆಯಿತು ಅಂದಿದ್ದಾರೆ. ಸೊ ಹೋಗೋರು ಯಾರು ಬೇಕಾದ್ರೂ ಹೋಗ್ಬೋದು. ನೆನ್ನೆ ಚನ್ನಪಟ್ಟಣದಿಂದ ನಮ್ಮ ಕಾಂಗ್ರೆಸ್ಸಿನ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಒಂದು 100 ವೆಹಿಕಲಲ್ಲಿ ಹೋಗಿದ್ದಾರೆ. ಸಾಕಷ್ಟು ಕಡೆ ಇವತ್ತು ನೆನ್ನೆ ನಮ್ಮ ಉಪಮುಖ್ಯಮಂತ್ರಿಗಳೇ ಉಡುಪಿಗೆ ಹೋಗಿದ್ದಾರೆ. ಸೊ ಧಾರ್ಮಿಕವಾಗಿ ದೇವಸ್ಥಾನಕ್ಕೆ ಕಾರ್ಯಕರ್ತರು ಕರ್ಕೊಂಡು ಹೋಗೋದು ಅಥವಾ ಸ್ನೇಹಿತರು ಹೋಗೋದು, ಫ್ಯಾಮಿಲಿ ಹೋಗೋದು ಅದು ಸರ್ವೇ ಸಾಮಾನ್ಯ. ತಪ್ಪೇನಿದೆ? ಜೆ ಡಿ ಎಸ್ ಅವರು ಹೋಗಲಿ. ಎಲ್ಲಕ್ಕೂ ನಮ್ಮ ಸ್ಟೇಟ್ ಪೊಲೀಸ್ನಷ್ಟು ಎಫೆಕ್ಟಿವ್ ಆಗಿ ಇಲ್ಲಿವರೆಗೆ ಯಾವುದೇ ತನಿಖೆ ಕಂಪ್ಲೀಟೇ ಆಗಿಲ್ಲ ಸಿ ಬಿ ಐ ಎನ್ ಐಯಿಂದ. ಸಿ ಬಿ ಐ ಎನ್ ಐ ಏನಾಗಿದೆ, ರಾಷ್ಟ್ರವ್ಯಾಪ್ತಿ ಏಜೆನ್ಸಿ ಆದ್ದರಿಂದ ಅವ್ರಿಗೆ ಕೆಲಸನೂ ಜಾಸ್ತಿ ಇರುತ್ತೆ. ಬಟ್ ಆದರೆ ನನ್ನ ಕೆಲಸದ ಒತ್ತಡದಿಂದ ಆಗಿಲ್ವೋ ಇಲ್ಲಿವರೆಗೆ ಸಿ ಬಿ ಐ ನಾವು ಕೊಟ್ಟಂಥವು ಯಾವುವು ಸಹ ಕಂಪ್ಲೀಟಾಗಿ ಒಂದು ಕನ್ಕ್ಲೂಷನ್ಗೆ ತೀರ್ಮಾನವೇ ಆಗಿಲ್ಲ. ಸಿ ಐ ಡಿನಲ್ಲಿ ಇಂಥವು ಸಾವಿರಾರು ನೂರಾರು ಎಲ್ಲ ಸರ್ಕಾರದಲ್ಲೂ ಸಹ ಹಂತವಾಗಿ ತೀರ್ಮಾನ ಆಗಿದೆ. ನಮ್ಮ ಅಧಿಕಾರಿಗಳು ಆಗಲಿಲ್ಲ, ಇದು ಅದನ್ನು ಮೀರಿದ್ದು ಅಂತ ಅಂದಾಗ ನಾವು ಆಟೋಮೆಟಿಕ್ಕಾಗಿ ಎನ್ ಐಗೋ ಸಿ ಬಿ ಐಗೋ ಕೊಡಬೇಕಾಗತ್ತೆ. ಜೊತೆಗೆ ಕೋರ್ಟು ಸಹ ಸುಮ್ಮನೆ ಇರಲ್ಲ. ಸೊ ರಾಜ್ಯ ವ್ಯಾಪ್ತಿ ಮೀರಿದಾಗ ಅನಿವಾರ್ಯವಾಗಿ ಸಿ ಬಿ ಐ ಮಾಡಬೇಕಾಗುತ್ತೆ. ಇದು ಆ ಥರದ್ದೇನು ಪ್ರಮೇಯ ಬರೋಲ್ಲ. ಅದ ಫಾರಿನ್ ಫಂಡ್ ಬಂದಿದ್ದರೆ ನೋಡೋಣ. ಆಯಿತು, ಅವರು ಯಾವ್ದಾರ ಪ್ರೂವ್ ಮಾಡಲಿ. ಫಾರಿನ್ ಫಂಡ್ ಬಂದಿದ್ದರೆ ಖಂಡಿತ ಕೊಡ್ತೀವಿ. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅವ್ರು ಮಾಡಿದಾಗ ಅವರಿದ್ದಾಗ ಮಾಡಿದ್ರಲ್ಲ, ಅದು ಅದರಿಂದ ಯಾವುದೇ ಉಪಯೋಗ ಇಲ್ಲ. ಅಶೋಕ್ ಭಾಳ ಪ್ರಬಲರು. ವಿಜೇಂದ್ರ ಅಶೋಕ್ ನಿಲ್ಲಿಸ್ಬಿಟ್ರೆ ಈ ರಾಜ್ಯದ ಎಲ್ಲ ತನಿಖೆನೂ ಆಗೋಯ್ತವೆ. ಭಾಳ ಪ್ರಬಲವಾದಂಥ ವ್ಯಕ್ತಿಗಳು. ಪಾಪ ಬಿಡ್ರಿ, ಯಾಕೆ ಮಾತಾಡಿ. ಮಂಡ್ಯ ರಿಂಗ್ ರೋಡ್ ಬಗ್ಗೆ ಒಂದು ಇದಿದೆ ಸರ್, ಗೊಂದಲ ಇದೆ. ಈಗಿರೋ ಹಳೆ 2006 ಐತಲ್ಲ, ಆ ಪ್ಲಾನ್ ಪ್ರಕಾರ ರಿಂಗ್ ರೋಡ್ ಆಗುತ್ತಾ ಅಥವಾ ಎಕ್ಸ್ಟೆನ್ಷನ್ ಆಗಿ ಹೊಸದಾಗಿ ರಿಂಗ್ ರೋಡ್ ಆಗುತ್ತಾ ಅಂತ. ಏಕೆಂದರೆ ಹಳೆ ಇದರಲ್ಲಿ ಎಲ್ಲೂ ಪರ್ಮಿಷನ್ ಕೊಡ್ತಾ ಇಲ್ಲ. ಮನೆಗೆ ಹೇಳ್ಬಿಡ್ತೀನಿ, ಈಗ ಜಾಗ ಫೈನಲ್ ಮಾಡೋದು ಇನ್ನೂ ಹಂತಕ್ಕೆ ಹೋಗಿಲ್ಲ. ನಮ್ಮ ರವಿ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರು ಆ ಮಂಡ್ಯ ರಿಂಗ್ ರೋಡು ಅವ್ರಿಗೂ ಬರುತ್ತೆ, ಅವರ ಕ್ಷೇತ್ರಕ್ಕೂ ಬರುತ್ತೆ ಔಟ್ರ್ ರಿಂಗ್ ರೋಡ್. ಇಬ್ಬರದು ಆಗಬೇಕು ಅನ್ನೋ ಒತ್ತಾಯ ಇದೆ ನಮ್ಮೆಲ್ಲರದ್ದು. ಅದು ಒಳ್ಳೆಯದು, ಮಂಡ್ಯ ಸ್ವಲ್ಪ ಡೆವಲಪ್ ಆಗುತ್ತೆ ಅಂತ. ಫೈನಲ್ಲಾಗಿ ಮಾಡಲಿಕ್ಕೆ ಸೂಚನೆ ಕೊಟ್ಟಾಗ ಜಾಗನ ನಾವು ಫೈನಲ್ ಮಾಡಬೇಕಾಗತ್ತೆ. ಈಗ ಅಡಚಣೆ ನೀವೇನು ಮನೆ ಕಟ್ಟಲಿಕ್ಕೆ ಕೊಡ್ತಾಯಿಲ್ಲ, ನಾನು ಡಿ ಸಿ ಅವರಿಗೆ ಹೇಳ್ತೀನಿ. ಸೊ ಅದನ್ನು ಒಂದು ಫೈನಲ್ ಮಾಡಲಿಕ್ಕೆ ಇಬ್ಬರು ಶಾಸಕರನ್ನ ಕೂರಿಸ್ಕೊಂಡು ಮೂಡ ಮತ್ತು ಕಾರ್ಪೊರೇಷನ್ನು ಪಂಚಾಯತಿಗಳು ಬರ್ತವೆ, ಅವರೆಲ್ಲನೂ ಕರೆದು ಏನಿದೆ ಅದನ್ನು ನೋಡಿ ಒಂದು ತೀರ್ಮಾನ ಮಾಡಲಿಕ್ಕೆ ಹೇಳ್ತೀನಿ. ಇಲ್ಲ, ದಸರಾದಲ್ಲಿ ಆಗಲ್ಲ. ಅದು ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಕೋರ್ಟಲ್ಲಿ ಫೈನಲ್ ಒಂದು ನಿಮಿಷ ಕೋರ್ಟಲ್ಲಿ ತೀರ್ಮಾನ ಆಗೋವರೆಗೂ ಅದರಿಂದ ಇದರೊಳಗಡೆ ಆಗಲ್ಲ. ಸರ್, ಇದೊಂದು ಕುಮಾರಸ್ವಾಮಿ ಅವರು 900 ಕೋಟಿ ರೂಪಾಯಿ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು. ಅಯ್ಯೋ, ಕೊಟ್ಟರಂತಲ್ಲ ಮೊನ್ನೆ, ಬರ್ದೇ ಇಲ್ಲ, ನೀವು ನೋಡಲೇ ಇಲ್ಲ. 25 ಕೋಟಿ ಶುಗರ್ ಸ್ಕೂಲ್ಗೆ ಇಲ್ಲ ಅವರು ಖಾಸಗಿ ಇವರು ಒಂದು ತೀರ್ಮಾನ ತಗೊಂಡಿದ್ರು. ನಾನೇನು ಅದಕ್ಕೆ ಎಂಟ್ರಿ ಇಲ್ಲ, ನನಗೆ ಗೊತ್ತಿಲ್ಲ. ಶುಗರ್ ಫ್ಯಾಕ್ಟ್ರಿ ಅಧ್ಯಕ್ಷರು ಟೆಂಡ್ರ್ ಕರೆದು, ಓಪನ್ ಟೆಂಡ್ರ್ ಕರೆದು, ಸ್ಕೂಲಲ್ಲಿ ಪೇಮೆಂಟ್ ಮಾಡೋಕ್ಕೆ ದುಡ್ಡಿಲ್ಲ, ಮೇಂಟೆನೆನ್ಸ್ ಮಾಡ್ತಾಯಿಲ್ಲ, ಮಕ್ಕಳು ಬರ್ತಾಯಿಲ್ಲ. ಸೊ ಯಾವ್ದಾರು ಸಂಸ್ಥೆಗೆ ಒಂದು 10 ವರ್ಷನ 20 ವರ್ಷನ ಕೊಟ್ಟರೆ ಯಾರು ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ ಅಂತ. ಆಗ್ತಾರಲ್ಲಿ ಯಾರು ಎಲ್ವನ್ ಇರ್ತಾರೆ ಅವ್ರಿಗೆ ಕೊಡೋದು ಅಂತ ಒಂದು ಮಾಡಿದರು. ಅದಕ್ಕೆ ಭಾಳ ಜನ ಒತ್ತಡ ತಂದು ನಾವು ಇಲ್ಲೇ ಮಾಡ್ತೀವಿ. ಆವಾಗ ಕುಮಾರಸ್ವಾಮಿಯವರು ಒಂದು ಪ್ರೆಸ್ ಮೀಟ್ ಮಾಡಿ, ನಾನೇ 25 ಕೋಟಿ ಡಿಪಾಸಿಟ್ ಇಡ್ತೀನಿ ಎಲ್ಲದಕ್ಕೂ CSR ಫಂಡು. ಏಕೆಂದರೆ ರಾಷ್ಟ್ರದಲ್ಲಿ ಅವರು ಕೈಗಾರಿಕಾ ಮಂತ್ರಿ ಅಲ್ಲ, ಹಾಗಾಗಿ ರಾಷ್ಟ್ರದ ಕೈಗಾರಿಕಾ ಕಂಪ್ನಿಗಳೆಲ್ಲ ಇವ್ರಿಗೆ CSR ಫಂಡ್ ಕೊಡ್ತಾರೆ. ಹಾಗಾಗಿ ಇವರೇನು ಮಾಡಿದ್ದಾರೆ, ಫಸ್ಟು ತೀರ್ಮಾನ ತಗೊಂಬಿಟ್ರು 25 ಕೋಟಿ ಕೊಡ್ತೀವಿ ಅಂತ. ಪ್ರೆಸ್ಗೂ ಹೇಳವ್ರೆ. ಇದ್ರದ್ದು ಹೇಳಿದ್ರಲ್ಲ, ಎಂಥದ್ದು 5 ನಿಮಿಷಕ್ಕೆ ಆರ್ಡ್ರ್ ಕೊಡಿಸ್ತೀನಿ ಮೋದಿ ತಗೋ ಅಂತ, ಯಾವುದು ಮೇಕೆದಾಟಿಗೆ ಹಂಗಿದ್ದು ಹೇಳಿಬಿಟ್ರು ಯಜಮಾನರು.
ಈಗ ಇವನು ಪೇಮೆಂಟ್ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಾನೆ. ಅದರಲ್ಲಿ ಶುಗರ್ ಫ್ಯಾಕ್ಟ್ರಿನ ತೆಗಿಯೋಕ್ಕೆ ಬರಲ್ವಂತೆ. ಶುಗರ್ ಫ್ಯಾಕ್ಟ್ರಿಯಿಂದ ರೆಜುಲೇಷನ್ ಆಗಿದೆ. ಈಗ ಯಾರ್ಯಾರು ಅದಕ್ಕೆ ಕುಮಾರಸ್ವಾಮಿ ಅವ್ರ ಹತ್ರ ಕೊಡಿಸ್ತೀನಿ ಅಂದರು, ಅವರೆಲ್ಲ ನಿಂತ್ಕೊಂಡು ಈಗ ಕೊಡಿಸ್ಬೇಕಲ್ಲ. ಈಗ ಅದಕ್ಕೆ ಈಗ 900 ಕೋಟಿ ದಯಮಾಡಿ ಇಡೀ ಮಂಡ್ಯಕ್ಕೆ ಬಂದು ಆಲೇ 1.5 ತಿಂಗಳಾಗಿದೆ. ಒಬ್ಬರು ಲೋಕಸಭಾ ಸದಸ್ಯರು 1.5 ತಿಂಗಳಲ್ಲಿ ಮಂಡ್ಯಕ್ಕೆ ಬಂದಿಲ್ಲ, ನಮಗೆ ಗೊತ್ತಿಲ್ಲ. ಮೊದಲೊಂದು 15 ದಿವಸ ಹಾಸ್ಪಿಟ್ಲು ಅದು ಇದು ಅಂತ ಅಂದರು. ಈಗ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ಒಳ್ಳೆಯದಾಗಲಿ, ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ಬಯಸ್ತೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಡೆಲ್ಲಿನಲ್ಲೂ ನಾವು ನೋಡಿದ್ದೀವಿ, ಮೋದಿ ಕಾರ್ಯಕ್ರಮದಲ್ಲೂ ನೋಡಿದ್ದೀವಿ, ಎಲ್ಲ ನೋಡಿದ್ವಿ. ಮಂಡ್ಯಕ್ಕೆ ಬಂದಿಲ್ಲ. 900 ಕೋಟಿ ಎಲ್ಲಿ ಕೊಡಿಸ್ತಾರೋ ನಂಗೆ ಗೊತ್ತಿಲ್ಲ. ಕೊಡಿಸಿದ್ರೆ ನಾನು ಹೇಳಿದೆ, ಇಲ್ಲಿ ಸಂಜಯ್ ಸರ್ಕಲಲ್ಲಿ ಕರೆದು ಸನ್ಮಾನ ಮಾಡೋಣ. ಆಯ್ತು, ಕೊಡಲಿ. ಈಗ ಇದೇ ಸಂಘಟನೆಯವರು, ರೈತರು ಎಲ್ಲ ನಾವು ಪೊಲಿಟಿಷಿಯನು ಆ ಒಂದು ಫ್ಯಾಕ್ಟ್ರಿ ಮುಚ್ಚಬಾರ್ದು ಅನ್ನೋ ಕಾರಣಕ್ಕೆ ಅವರೆಲ್ಲ ಒತ್ತಡ ಇತ್ತು. ನಮಗೂ ಅದೇ ಭಾವನೆ ಇತ್ತು. ನಿಂತೋಗಿದ್ದಂಥ ಫ್ಯಾಕ್ಟ್ರಿನ ಬೊಮ್ಮಾಯಿನವ್ರ ಕಾಲದಲ್ಲಿ, ಯಡಿಯೂರಪ್ಪನವ್ರ ಕಾಲದಲ್ಲಿ ಖಾಸಗೀಕರಣಕ್ಕೆ ಟೆಂಡರ್ ಕರೆದಾಗ ಅದನ್ನು ನಿಲ್ಲಿಸಿ ಮಾಡಬೇಡಿ, ಆದರೆ ನೀವು ಮುಂದುವರಿಸಿ, ಇಲ್ಲ ನಾವು ಮಾಡ್ತೀವಿ ಅಂತೇಳಿ ಅವರೊಂದಷ್ಟು ಏನೋ ಪ್ರಯತ್ನ ಮಾಡಿದಾಗ ಸಕ್ಸಸ್ ಆಗಲಿಲ್ಲ. ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ಅದನ್ನು ಚಾಲನೆ ಕೊಟ್ಟಿದ್ದೀವಿ. ಈಗಾಗಲೇ ಹೆಚ್ಚು ಕಡಿಮೆ 117 ಕೋಟಿ ನಾವು ಸರ್ಕಾರದಿಂದ ಆ ಫ್ಯಾಕ್ಟ್ರಿಗೆ ಮಾಡಿರ್ತಕ್ಕಂಥದ್ದು. ಈಗ ಕಳೆದ ಬಾರಿ ಫಸ್ಟ್ ಟೈಮ್ 50 ಕೋಟಿ ಕೊಟ್ಟಾಗ ಸೆಕೆಂಡ್ ಟೈಮ್ ದುಡ್ಡು ತೊಗೊಳ್ಳೋದಲ್ಲೇ ಕ್ರಷಿಂಗ್ ಮಾಡಿ, ಸೊ ಅಲ್ಲಿ ಈ ಅಳವೆ ಏನು ಕೆಲವರಿಗೆ ಅರಿಯರ್ಸ್ ಇತ್ತು, 6 ಕೋಟಿ ಅಲ್ಲ 5 ಕೋಟಿ ಅರಿಯರ್ಸ್ಗೆ ಯಾವತ್ತೂ ಕೊಡದೇ ಇರೋದು ಕೊಟ್ಟರು. ಆ 5 ಕೋಟಿ ಕೊಡದೇ ಇದ್ದರೆ ಈ ಸಲ ಪೇಮೆಂಟ್ಗೆ ನಾವು ಸರ್ಕಾರ ಕೇಳಂಗೇ ಇರಲಿಲ್ಲ. ಈಗ 5 ಕೋಟಿ ಅರಿಯರ್ಸು ಕೊಟ್ಟು 10 ಕೋಟಿ ತೊಗೊಂಡು ಮಾಡ್ತಾಯಿದ್ದಾರೆ. ಒಂದು ಪ್ರಾಬ್ಲಮ್ ಇದೆ ಅಲ್ಲಿ, ಬಾಯ್ಲಿಂಗ್ ಹೌಸು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಬಾಯ್ಲಿಂಗ್ ಹೌಸ್ ಒಂದನ್ನು ಮಾಡಿದ್ರೆ 5,000 ಕ್ರಷಿಂಗು ಆಗುತ್ತೆ, ದಿವಸಕ್ಕೆ 4-5 ಸಾವಿರ ಟನ್ನನ್ನು ಕ್ರಷಿಂಗು ಮಾಡ್ಬೋದು. ಟೋಟಲಿ 5 ಲಕ್ಷನ 4 ಲಕ್ಷ ಒಪ್ಪಿಗೆ ಇದೆ, 5 ಲಕ್ಷದವರೆಗೂ ಮಾಡೋಕ್ಕೆ ಅವಕಾಶ ಇದೆ. ಇವೆಲ್ಲ ಇದೆ. ನನಗೆ ಅರ್ಥ ಆಗದೆ ಇರೋದು ಏನಪ್ಪ ಅಂದರೆ, ಕೆಲವರು ರೈತರದ್ದು ಯಾರ್ದು ಪ್ರಾಬ್ಲಮ್ ಇಲ್ಲ. ನಮ್ಮ ಕೆಲವು ರೈತ ಸಂಘಟನೆ, ಎಲ್ಲರೂ ರೈತ ಸಂಘಟನೆಯನ್ನು ನಾನು ಸೇರಿಸಲ್ಲ. ಈಗ ಸುನಂದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.